ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ ಥಂಬ್ನೇಲಲ್ಲಿ ನೀವು ನೋಡಿರ್ಬೋದು. ಇವಾಗ ಕೆಲವು ತಂಗಿದರು ಭಾಳ ಕಮೆಂಟ್ ಆಗ್ತಾ ಇದ್ದಾರೆ, ಅಕ್ಕ ಸೊಸೆಗೊಂದು ನ್ಯಾಯ ಮಗಳಿಗೊಂದು ನ್ಯಾಯನಂತ. ಹೌದು, ಸೊಸೆಗೊಂದು ನ್ಯಾಯ ಮಗಳಿಗೊಂದು ನ್ಯಾಯ. ಯಾಕಂದರೆ ಇದು ಪ್ರಪಂಚನೇ ಹಾಗೆ. ಒಳ್ಳೇದು ಹೇಳಕ್ಕೆ ಹೋದರೆ ಕೆಟ್ಟವ್ರು ಮಾಡ್ತಾರೆ, ಕೆಟ್ಟದ್ದು ಹೇಳಕ್ಕೆ ಹೋದರೆ ಒಳ್ಳೇದು ಮಾಡಿಬಿಡ್ತಾರೆ. ಸೊ ಅಂಥದ್ರಲ್ಲಿ ನಾವೇನು ಮಾಡಬೇಕು ಅಂದರೆ ಬಿಟ್ಬಿಡ್ಬೇಕು. ಏನಕ್ಕ ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡಬೇಕು. ಬಿಕಾಸ್ ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಕೆಲವು ವಿಷಯಗಳನ್ನು ಅಲ್ಲೇ ಡ್ರಾಪ್ ಮಾಡ್ಕೋಬೇಕು. ಕೆಲವ್ರದ್ದು ಅದು ಏನಂತಾರೆ ರೂಢಿ ಇರುತ್ತೆ, ಒಳ್ಳೇದು ಕಂಡ್ರೆ ಸಾಕು ಕೆಟ್ಟ ರೀತಿ ಲೇಬಲ್ ಹಚ್ಬಿಡ್ತಾರೆ. ಆಲ್ಮೋಸ್ಟ್ ಪ್ರತಿಯೊಂದು ಮನೆಯಲ್ಲಿ, ನಮ್ಮ ಮನೇಲಿ ಹಿಡ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಅತ್ತೆದವರು ಸೇಮೇ. ಹೆಂಗೆ ಗೊತ್ತಾ, ತನ್ನ ಮಗಳು ಎಷ್ಟೇ ಏನೇ ಕೆಟ್ಟ ಕೆಲಸ ಮಾಡಲಿ, ಹಂಗಂತ ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದಿಲ್ಲ. ಬಟ್ ನಿಮಗೊಂದು ವಿಷಯ ಹೇಳ್ತಾ ಇದ್ದೀನಿ, ಈ ರೀತಿ ನಾವು ಹೆಂಗೆ ಅದನ್ನೆಲ್ಲ ಮರ್ತಿ ಲೈಫ್ನಲ್ಲಿ ಸಕ್ಸಸ್ ಆಗಬೇಕು ಅಂತ ಒಂದು ಮಾತು ಹೇಳ್ತಾ ಇದ್ದೀನಿ. ಮಗಳು ಯಾವ ರೀತಿ ಏನೇ ಒಂದು ಸಣ್ಣ ತಪ್ಪು ಮಾಡಲಿ, ದೊಡ್ಡ ತಪ್ಪು ಮಾಡಲಿ, ಅವಳು ಅವಳ ಗಂಡನ ಮನೆಯಲ್ಲಿ ಏನೇ ಮಾಡಿದ್ರು ಇವರು ಹೇಳ್ತಾರೆ, ನೀನು ಇದೇ ಥರ ಮಾಡು, ನೀನು ಹಿಂಗೆ ಇರು. ಯಾಕಂದರೆ ಅವ್ಳ ಮಗಳ ಲೈಫ್ ಅಲ್ವಾ, ಮಗಳ ಲೈಫ್ ಚೆನ್ನಾಗಿರಲಿ ಅಂತ ಸಜೆಷನ್ ಕೊಡ್ತಾರೆ. ಅದೇ ಮನೆ ಸೊಸೆ ಏನಾದರೂ ಒಂದು ತಪ್ಪು ಮಾಡಿದ್ರೆ ಮುಗೀತು, 4 ಜನರ ಹತ್ರ ಹೋಗಿ ನನ್ನ ಸೊಸೆ ಹಾಗೆ, ನನ್ನ ಸೊಸೆ ಹಿಂಗೆ, ನನ್ನ ಸೊಸೆ ಅವ್ರ ಮಾತು ಕೇಳ್ತಾಳೆ. ಇನ್ನೊಂದು ಹೇಳ್ತೀನಿ, ನೀವು ಯಾರೆದ್ರು ಹೇಳಿದ್ರು ಮರ್ಯಾದೆ ಹೋಗೋದು ನಿಮ್ಮದೇ. ಇನ್ನೊಬ್ರದ್ದು ಮರ್ಯಾದೆ ಅಂತೂ ಯಾವತ್ತೂ ಎಲ್ಲೂ ಹೋಗಲ್ಲ. ಯಾಕಂದರೆ ಬಿಕಾಸ್ ಅದು ನಿಮ್ಮ ಫ್ಯಾಮ್ಲಿ, ನಿಮ್ಮ ಲೈಫು. ಇವಾಗ ನೀವು ನನ್ನ ಹತ್ರ ಏನಾದರೂ ಒಂದು ಹೇಳ್ಕೊಂಡ್ರೆ ನನಗೆ ಒಳ್ಳೇದು ಅನಿಸ್ತಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಇಲ್ಲ ನೀವು ನಿಮ್ಮ ಬಗ್ಗೆ ನನಗೆ ಕೆಟ್ಟ ಥಾಟ್ ಇತ್ತಂದ್ರೆ ನಾನು ಅದಕ್ಕೆ 1ಕ್ಕೆ 4 ಸೇರಿಸಿ ನಾನು 4 ಜನರ ಹತ್ರ ಇವ್ರ ಫ್ಯಾಮ್ಲಿ ಹಿಂಗೆ ಅಂತ ಹೇಳ್ತೀನಿ. ಬಿಕಾಸ್ ನಂದೇನೋ ಹೋಗಲ್ಲ. ನೀವು ಏನು ನನಗೆ ನಂಬಿ ಹೇಳ್ತೀರಲ್ಲ, ಅದು ಉಳಿಸ್ಕೊಂಬ ಯೋಗ್ಯತೆ ನನಗಿರಬೇಕು. ಅದು ನನಗಿಲ್ಲ ಅಂದರೆ ನನಗಿಂತ ಜಾಸ್ತಿ ಅದು ಯೋಗ್ಯತೆ ನಿಮ್ಮಲ್ಲೇ ಇಲ್ಲ ಅನ್ಕೋತೀನಿ. ಯಾಕೆ ಗೊತ್ತಾ, ಯಾವಾಗ ನಿಮ್ಮ ಫ್ಯಾಮ್ಲಿ ಮ್ಯಾಟ್ರ್ 4 ಜನರ ಹತ್ರ ತರಂಗೆ ನೀವು ಮಾಡ್ಕೋತೀರಂದರೆ ಅಲ್ಲಿ ವ್ಯಾಲ್ಯೂ ನಿಮಗೆ ಇಲ್ಲ ಅಂತ. ಸೊ ಪ್ರತಿಯೊಂದು ಅತ್ತೆಗೆ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ನನ್ನ ತಾಯಿನೇ ಹಿಡ್ಕೊಂಡು ಹೇಳ್ತಿದ್ದೀನಿ. ಬಿಕಾಸ್ ನನ್ನ ತಾಯಿನೂ ಒಂದು ಅತ್ತೆನೇ. ನನ್ನ ತಾಯಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ ಬರೋ ಸೊಸೆನ ಮಗಳ ಥರ ನೋಡ್ಕೊರಿ. ನೀವು ನೋಡ್ಕೊಂಡಿದ್ರೆ ನಾಳೆ ನಿಮ್ಮ ಮಗಳ ಲೈಫು ಚೆನ್ನಾಗಿರುತ್ತೆ. ಬಿಕಾಸ್ ಹೆಂಗೆ ಗೊತ್ತಾ, ಒಂದೇನೋ ನಿಮ್ಮ ಮನೆ ಸೊಸೆ ತಪ್ಪು ಮಾಡಿದ್ರೆ ನೀವು ಯಾವಾಗ ನನ್ನ ಮಗಳು ಅಂದ್ಕೊಂಡು ತಿದ್ದಿ ಬುದ್ಧಿ ಹೇಳ್ತಿರಲ್ವೋ, ಸೊ ಅವಾಗ ನಾಳೆ ನಿಮ್ಮ ಮನೆ ಮಗಳಿಗೂ ಅವಳ ಗಂಡನ ಮನೇಲಿ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅವಳ ಅತ್ತೆನೂ ನಿಮ್ಮ ಥರನೇ ಟ್ರೀಟ್ ಮಾಡ್ತಾರೆ. ಅರ್ಥ ಆಯ್ತಾ? ಯಾಕಂದರೆ ಕರ್ಮ ಇವಾಗೆ ಅಂತ ನೀವು ಮಾಡಿದ್ದು ಈ ಜನ್ಮದಲ್ಲೇ ನಾವು ಅನುಭವಿಸ್ಬೇಕು. ಸೊ ಆದಷ್ಟು ಕರ್ಮ ಒಳ್ಳೇದೇ ಮಾಡಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಏನೇ ಒಂದು ಮಾಡಿದ್ರು ನಿಮ್ಮ ಕರ್ಮ ನಿಮ್ಮನ್ನ ಯಾವತ್ತೂ ಎಲ್ಲೂ ಬಿಡಲ್ಲ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ, ಕೆಟ್ಟ ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ಇನ್ನೊಂದು, ನನ್ನ ಅತ್ತೆದರಿಗೆ ಪ್ರತಿ ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಮಗನ ಸಂಸಾರ ಆ್ಯಕ್ಚುಲಿ ನಿಮ್ಮ ಕೈಯಲ್ಲೇ ಇದೆ, ಉಳಿಸ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮಗನೂ ತಪ್ಪು ಮಾಡಿದ್ರೆ ನಿಮ್ಮ ಮಗನಿಗೆ ತಿದ್ದಿ ಬುದ್ಧಿ ಹೇಳಿ ಒಂದು ಒಳ್ಳೆ ದಾರಿ ತರಿಸಿ. ಅದು ಬಿಟ್ಟು ಯಾರೋ ಒಂದು ಮನೆ ಹೆಣ್ಣು ಬರ್ತಾಳೆ ಅಂತ ಅವಳನ್ನ ಯಾವ ರೀತಿ ನೀವು ಬೈಯೋದಾಗಲಿ, ಅಥವಾ 4 ಜನರ ಹತ್ರ ಅವಳ ಹೆಸರು ಖರಾಬ್ ಮಾಡೋದಾಗಲಿ, ಅಥವಾ ನಿಮ್ಮ ಮೊಮ್ಮಕ್ಕಳ ಎದುರುಗಡೆನೇ ಅವಳ ತಾಯಿನ ಬೈಯೋದಾಗಲಿ, ನಿಮ್ಮವ್ವ ಹಿಂಗೆ, ನಿಮ್ಮಮ್ಮ ಹಿಂಗೆ, ನಿಮ್ಮಮ್ಮ ಈ ಥರ ಮಾಡ್ತಾರೆ, ಬೇಡ. ಮಕ್ಕಳ ಮೈಂಡು ನಿಜವಾಗ್ಲೂ ತುಂಬ ಸೆನ್ಸಿಟಿವಿಟಿ ಆಗಿರುತ್ತೆ. ಸೊ ನೀವೇನು ಹೇಳ್ತಿರಲ್ಲ ಅವ್ರ ಮೈಂಡಲ್ಲಿ ಅದೇ ಇರುತ್ತೆ. ಸೊ ನಾಳೆ ನೀವು ಏನು ಮಾಡ್ತಾ ಇದ್ದೀರೋ ಗೊತ್ತಾ, ನೀವು ನಿಮ್ಮ ಸೊಸೆನ ಡಿವೈಡ್ ಮಾಡಿದ್ರೆ ಏನೂ ಸಿಗಲ್ಲ ಗುರು, ನಿಜಕ್ಕೂ ಏನೂ ಸಿಗಲ್ಲ. ಅಲ್ಲಿ ಹಾಳಾಗೋದು ನಿನ್ನ ಮಗನ ಲೈಫೇ ಹಾಳಾಗೋದು ಹೊರತು ಏನೂ ಸಿಗೋಕ್ಕೆ ಹೋಗಲ್ಲ. ಇನ್ನೊಂದು, ನಿಮ್ಮ ಮನೆ ಮಗಳನ್ನ ಹೆಂಗೆ ನೋಡ್ಕೋತಿರಲ್ಲ, ಮನೆ ಸೊಸೆನ ಹಂಗೆ ನೋಡ್ಕೊಡಿ. ದಯವಿಟ್ಟು ನಿಮ್ಮ ಮಗಳನ್ನ ಹೆಂಗೆ ಇನ್ನೊಬ್ಬರ ಮನೆಗೆ ಕೊಟ್ಬಿಡ್ತಿರಲ್ಲ, ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಗಳಿಗೆ ಏನೋ ಕಷ್ಟ ಬೇಡ, ಅವಳು ಚೆನ್ನಾಗಿ ಬದುಕಲಿ, ಅವಳಿಗೆ ಒಂದು ಲೈಫ್ ಇರಲಿ. ಒಂದು ವೇಳೆ ಅವಳು ತಪ್ಪು ಮಾಡಿದ್ರೆ ಅವಳ ಅತ್ತೆ ಮಾವ ಅವಳನ್ನ ಕ್ಷಮಿಸಿ, ಅವಳ ಗಂಡ ಅವಳನ್ನ ಕರೆಕ್ಟಾಗಿ ನೋಡ್ಕೊಂಡು ನಾಳೆ ಅವಳ ಲೈಫು ಉದ್ಧಾರ ಆಗಲಿ ಅಂತ ನೀವು ಹೆಂಗೆ ಬಯಸ್ತೀರೋ, ಅದೇ ಥರ ನಿಮ್ಮ ಮನೆ ಸ್ವಲ್ಪ ಹುಷಾರಿಲ್ಲ, ನಿಮ್ಮ ಮನೆ ಬಂದಿರೋ ಸೊಸೆನೋ ತಂದೆ ತಾಯಿನೋ ಅಷ್ಟೇ ನಂಬಿಕೆಯಲ್ಲಿಂತಾನೆ ನಿಮ್ಮ ಮನೆಗೆ ಕಳಿಸಿರ್ತಾರೆ. ಸೊ ಆ ನಂಬಿಕೆ ನೀವು ಉಳಿಸ್ಕೊಂಡ್ರೆ, ಸೊ ನಿಮ್ಮ ಮಗಳು ಹೇಳ್ದೆ ಬಂಗಾರ ಅಂತ ಲೈಫ್ ಸಿಗುತ್ತೆ. ಇದು ನಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ನಿಮ್ಮ ಸೊಸೆನ ನಿಯತ್ತಾಗಿ ಕರೆಕ್ಟಾಗಿ ನೋಡ್ಕೋತೀರೋ, ಸೊ ನಿಮ್ಮ ಮಗಳನ್ನ ನಾಳೆ ಅಲ್ಲೇ ನಿಯತ್ತಾಗಿ ಕರೆಕ್ಟಾಗಿ ಅವಳಿಗೂ ಬೆಲೆ ಸಿಗುತ್ತೆ.
ಯಾಕೆ ಗೊತ್ತಾ, ಯಾಕಂದರೆ ಮನುಷ್ಯನ ಒಳ್ಳೆತನ ಎಷ್ಟು ಇರುತ್ತೆ ಅಲ್ಲೋ ಅಷ್ಟು ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಅದು ಆ್ಯಕ್ಚುಲಿ ನೀವು ಎಷ್ಟೋ ಜನರ ಹತ್ರ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆನೇ ನಾನು ವಿಷಯ ಹೇಳ್ಕೊತೀನಿ ಕೇಳಿ. ಸೊ ನಾನು ಹಂಗಂತ ನನ್ನ ಬಗ್ಗೆನೇ ನಾನು ಹೇಳ್ಕೊತಾ ಇಲ್ಲ. ಇವಾಗ ನನಗೆ ಗೊತ್ತು ನನ್ನ ಲೈಫ್ನಲ್ಲಿ ನಾನು ಏನು ಇವಾಗ ರೀಸೆಂಟಾಗಿ ಕಳ್ಕೊಂಡಿದ್ದೀನಿ ಪಡ್ಕೊಂಡಿದ್ದೀನಿ ಅಂತ. ಬಟ್ ಆದರೂ ದೇವರು ನನಗೆಲ್ಲ ಒಂದು ಕಡೆ ಅನ್ನ ಕೊಡ್ತಾ ಇದ್ದಾನೆ, ನಾನು ಬದುಕ್ತಾ ಇದ್ದೀನಿ, ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೂ ಒಂದು ಏನೋ ಒಳ್ಳೆಯದು ಇರ್ಬೋದಲ್ಲ. ಎಲ್ಲೋ ಒಂದು ಕಡೆ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಇವತ್ತು ನನಗೆ 2 ತುತ್ತು ಅನ್ನ ಸಿಗ್ತಾ ಇದೆ ಅಲ್ಲ. ಇಲ್ಲದ್ರೆ ನಾನು ಎಲ್ಲೋ ರೋಡ್ ಮೇಲೆ ಭಿಕ್ಷೆ ಬೇಡ್ತಾ ಇದ್ದೆ, ಎಲ್ಲರನ್ನೂ ಇದ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೆ. ಇಲ್ಲ, ಎಲ್ಲೋ ಒಂದು ಕಡೆ ಒಂದು ಒಳ್ಳೇದಿದೆ ಅಂತಲೂ ಇವತ್ತು ನಾನು ಬದುಕ್ತಾ ಇದ್ದೀನಿ. ಸೊ ಹಾಗೆ ನೀವು ನಿಮ್ಮ ಕೈಲಿ ಆದಷ್ಟು ಒಳ್ಳೇದು ಮಾಡಿ, ನಿಮ್ಮ ಸೊಸೆನ ಸಪೋರ್ಟ್ ಮಾಡಿ, ನಿಮ್ಮ ಸೊಸೆನ ಮನೆ ಮಗಳ ಥರ ನೋಡ್ಕೊಳ್ಳಿ. ಅದು ಬಿಟ್ಟು ಅವಳಿಗೆ ಅಡುಗೆ ಬರಲ್ಲ, ಅವಳಿಗೆ ಬಟ್ಟೆ ತೊಳೆಗೆ ಬರಲ್ಲ, ಅವಳು ಹಿಂಗೆ ಅವಳು ಹಾಗೆ ಇವೆಲ್ಲ ಸೈಡಿಗೆ ಇಟ್ಬಿಡಿ. ಯಾರು ಹುಟ್ಟಿಂದಿಂದ ಕಲಿಯಲ್ಲ. ನಿಮ್ಮ ಮಗಳಿಗೆ ಕಲ್ತಿದ್ದಾಳ? ನಿಮ್ಮ ಮಗಳು ಹೊಟ್ಟೆಲಿಂದ ಆಚೆ ಬಂದ ತಕ್ಷಣ ನನಗೆ ಎಲ್ಲನೂ ಬರುತ್ತಿತ್ತಾ? ಅಡುಗೆ ಮಾಡ್ತಿದ್ಲಾ, ಬಟ್ಟೆ ತೊಳಿತಾ ಇದ್ಲಾ, ಎಲ್ಲನೂ ಮಾಡ್ತಾಯಿದ್ದ ಇಲ್ಲ ತಾನೇ? ನೀವು ಕಲಿಸಿದ್ದೀರಲ್ವಾ? ಸೊ ಅದೇ ಥರ ನಿಮ್ಮನೆ ಸೊಸೆನ ನೀವು ಕಲಿಸಿ. ಒಂದು ವೇಳೆ ಏನಾದರೂ ತಪ್ಪಾದರೆ ತಿದ್ದಿ ಬುದ್ಧಿ ಹೇಳಿ. ಅದು ಬಿಟ್ಟು 4 ಜನರ ಹತ್ರ ನೀವು ಶೋ ತೋರ್ಸೋಕೆ ಹೋದರೆ ಅವರು ಜಸ್ಟ್ 4 ಜನರ ಕಾಮಿಡಿ ಸಿಗುತ್ತೆ ಹೊರತು ಸೊಲ್ಯೂಷನ್ ಅಂತೂ ಸಿಗಲ್ಲ. ಇನ್ನೊಂದು ಇದು ತುಂಬ ಇಂಪಾರ್ಟೆಂಟು, ಪ್ರತಿಯೊಂದು ಫ್ಯಾಮ್ಲಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮ್ದು ಎಂಥದೇ ಎಷ್ಟೇ ಜಗಳ ಇದ್ದರೂ ದಯವಿಟ್ಟು ಅದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕಂದರೆ ಈ ಕಚಡ ಪ್ರಪಂಚದಲ್ಲಿಲ್ಲ, ನೀವು ಒಂದು ಸ್ವಲ್ಪ ಮನ ಶಾಂತಿಗೋಸ್ಕರ ಅಥವಾ ಮನ ನೆಮ್ಮದಿಗೋಸ್ಕರ ನೀವು ಒಬ್ಬರ ಹತ್ರ ಹೇಳ್ಕೊಂಡವ್ರು 4 ಜನರ ಹತ್ರ ಹೇಳ್ಕೊತಾರೆ. ಸೊ ನಿಮ್ಮ ಮರ್ಯಾದೆನೇ ನಿಮ್ಮ ಇಜ್ಜತ್ತು ನೀವು ಕಾಪಾಡ್ಕೊಳ್ಳಿ. ಅದು ಬಿಟ್ಟು ನೀವೇ 4 ಜನ ಹತ್ರ ಕಾಮಿಡಿ ಮಾಡ್ಕೋಕೆ ಹೋಗಬೇಡಿ. ಯಾಕಂದರೆ ಇಂಥದ್ರಲ್ಲಿ ನಾನು ನಿಜ ಹೇಳ್ತೀನಿ, ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ನಾನು ತುಂಬ ಅನುಭವಿಸಿದ್ದೀನಿ. ಸೊ ಬೇಡ, ಯಾರ ಹತ್ರನೂ ಯಾವುದೇ ರೀತಿ ಶೇರ್ ಮಾಡೋದು ಬೇಡ. ನೀವು ಎಷ್ಟಾಗುತ್ತೋ ನಿಮ್ಮ ಮಗ, ನಿಮ್ಮ ಸೊಸೆ, ನಿಮ್ಮ ಫ್ಯಾಮ್ಲಿನ ಎಷ್ಟು ಹತ್ತಿರದಲ್ಲಿ ಇರ್ತಿಲ್ಲ ಅದು ಅತ್ತೆ ಕೈಯಲ್ಲಿರುತ್ತೆ. ಸೊ ಪ್ರತಿಯೊಂದು ಅತ್ತೆಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿಮ್ಮ ಮನೆ ಸೊಸೆನ ಬೆಲೆ ಕೊಡಿ, ನಿಮ್ಮ ಮಗಳನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮಗಳು ಒಂದು ವೇಳೆ ಬೈ ಮಿಸ್ಟೇಕ್ ನಿಮ್ಮ ಸೊಸೆನ ಎದುರು ಮಾತಾಡಿದ್ರೆ ನಿಮ್ಮ ಮಗಳಿಗೆ ತಿದ್ದಿ ಬುದ್ಧಿ ಹೇಳಿ. ನೀನು ಇನ್ನೊಬ್ಬರ ಮನೆ ಸೊಸೆನೇ, ನೀನು ಇದೇ ಥರ ಇರಬೇಕು ಅಂತ ಅವ್ರನ್ನ ತಿದ್ದಿ ಬುದ್ಧಿ ಹೇಳಿಸಿ. ಅದು ಬಿಟ್ಟು ಮಗಳನ್ನ ರಾಣಿ ಥರ ನೋಡ್ಕೊಂಡು ಈ ಸೊಸೆನ ನೌಕರಾಣಿ ಥರ ನೋಡ್ಕೊಳ್ಳೋದು ಬೇಡ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಮನೆ ಮಗಳೇ. ನೀವು ಯಾವಾಗ ನಿಮ್ಮ ಸೊಸೆನ ಮನೆ ಮಗಳು ಅಂತ ಅನ್ಕೋತಿರಲ್ವೋ ಆವಾಗ ನಿಮ್ಮ ಮನೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಮನೆ ಸೊಸೆ ನಿಮ್ಮ ಮನೇಲಿ ಕಣ್ಣೀರು ಹಾಕಿದ್ರೆ ಅದು ಪಕ್ಕ ದರಿದ್ರನೇ ಆಗುತ್ತೆ ಹೊರತು ಒಳ್ಳೇದಂತೂ ಆಗಲ್ಲ. ನಾನಿದ್ದು ನಿಜವಾಗ್ಲೂ ಹೇಳ್ತೀನಿ, ಆ ಮನೆ ದರಿದ್ರನೇ ಆಗುತ್ತೆ. ಯಾಕಂದರೆ ಒಂದು ಹೆಣ್ಣಿನ ಕಣ್ಣೀರು ಇಷ್ಟು ಶಾಪವಾಗಿರುತ್ತೆ ಗೊತ್ತಾ. ಯಾವುದೇ ಒಂದು ಹೆಣ್ಣಾಗಿರಲಿ, ಕಣ್ಣೀರಿಗೆ ಮಾತ್ರ ಅವಳ ಕಣ್ಣೀರು ಹಾಕ್ಸೋಕ್ಕೆ ಹೋಗ್ಬೇಡಿ. ಅದು ಮನೆ ಮಗಳಾಗಲಿ, ಮನೆ ಸೊಸೆ ಆಗಲಿ, ಅಥವಾ ಒಂದು ಹೆತ್ತ ತಾಯಿ ಆಗಲಿ. ನಾನು ಹೇಳೋದು ಒಂದೇ ಅನಿಸಿಕೆ, ಸೊಸೆನ ಬೆಲೆ ಕೊಡಿ, ಮಗಳನ್ನ ಒಳ್ಳೆ ಬುದ್ಧಿ ಕಲಿಸಿ, ನೀವು ಒಳ್ಳೆ ಅತ್ತೆಯಾಗಿ. ಯಾಕಂದರೆ ಇರೋದು ನಾವು 4 ದಿನ ಖುಷಿಯಿಂದ ಎಲ್ಲರ ಹತ್ರ ಚೆನ್ನಾಗಿ ಅನ್ಸ್ಕೊಂಡು ಬದುಕೋಣ. ಅದು ಬಿಟ್ಟು ಮನೋಭಾವನೆ, ಜಗಳ, ಈ ಕೋಪ, ಇದು ಬೇಡಪ್ಪ. ನಿಜ ಹೇಳ್ತೀನಿ, ಲೈಫ್ನಲ್ಲೆಲ್ಲ ಏನೂ ಸಿಗಲ್ಲ, ಎಲ್ಲ ಕಳ್ಕೊತೀವಿ ಹೊರತು ಯಾವುದು ಎಲ್ಲೂ ಏನೂ ಪಡ್ಕೊಂಬಲ್ಲ ನಾವು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಇನ್ನೊಂದು ಸರಿನೇ ಹೇಳ್ತಾ ಇದ್ದೀನಿ, ನಿಮಗೆ ಆ ರೈಟ್ಸು ಇದೆ. ಒಂದು ವೇಳೆ ನಿಮ್ಮ ಮನೆ ಸೊಸೆ ತಪ್ಪು ಮಾಡಿದರೆ ಅವಳಿಗೆ ತಂದೆ ತಾಯಿ ಅಂತ ಇದ್ದಾರಲ್ವ, ಅವ್ರನ್ನ ಕರೆಸಿ, ಏನಾದರೂ ಮಿಸ್ಟೇಕ್ ಆದರೆ ಅವ್ರ ಎದುರು ಕುಂಡ್ರಿಸಿ ಅವಳಿಗೆ ತಿದ್ದಿ ಬುದ್ಧಿ ಹೇಳಿ. ಅದು ಬಿಟ್ಟು ನೀನು ಸರಿನೇ ಇಲ್ಲ, ನೀನು ಬೇಡ